ಕೆಲವೊಮ್ಮೆ ಏನಾಗ್ತದೆ, ಗರ್ಭಿಣಿ ಗರ್ಭ ಸಮಯದಲ್ಲಿ ಅಕರ್ಮಶೀಲ, ಕೆಲಸವೇ ಮಾಡೋದಿಲ್ಲ. ಇಲ್ಲದಿದ್ರೆ ಅತಿ ಆಯಾಸ ಬಹುಲಂ, ಓವರ್ ಕೆಲಸ ಮಾಡಿಬಿಡ್ತಾರೆ. ಅತಿ ದ್ರೋಹಿಣಂ, ಕೆಲವೊಮ್ಮೆ ಮನೆಯಲ್ಲಿ ದ್ರೋಹ, ಜಗಳ ನಡೀತಾ ಇರ್ತದೆ. ಇದೆಲ್ಲ ಈಗಿನ ಕಾಲದಲ್ಲಿ ಇದ್ದದ್ದೇ. ಸ್ಥೇನ, ಇದೊಂದು ಸ್ವಲ್ಪ ವಿಚಿತ್ರ ವಿಷಯ ಉಂಟು. ಕಳತನ ಮಾಡಿದರೆ ಹೆಂಗಸು, ಇಲ್ಲದ್ರೆ ಏನಾದ್ರೂ ಒಂದು ಗುಟ್ಟು ಇಡುವಂತದ್ದ ವಿಷಯಗಳ ಪರಿಸ್ಥಿತಿ, ಅಂತಹ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಸಹ ಬರ್ತದೆ ಸಮಾಜದಲ್ಲಿ. ಹೆಂಗಸರಿಗೆ ಕೆಲವು ವಿಷಯಗಳನ್ನು ಹೇಳಿಕೊಳ್ಳಲಿಕ್ಕೆ ಆಗಲ್ಲ, ಗುಟ್ಟು ಮಾಡಿ ಇಡ್ಬೋದು, ಅವರು ರಹಸ್ಯವಾಗಿ ಇಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹೆಂಗಸರದು ಮಾನಸಿಕವಾದ ಸ್ಥಿತಿ ಹಿಂಗೆ ಇದ್ದರೆ ಆವಾಗ ಮಗುವಲ್ಲಿ ಚೈಲ್ಡ್ ಒಬೆಸಿಟಿ ಬರ್ತದೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಮಗುವಲ್ಲಿ ಒಳ್ಳೆ ರೀತಿಯಿಂದ ಪೋಷಣಾಂಶ ಇರುವುದಿಲ್ಲ, ಇಮ್ಯೂನ್ ಸಿಸ್ಟಮ್ ವ್ಯಾಧಿ ಕ್ಷಮತ್ವ ಚೆನ್ನಾಗಿ ಆಗುವುದಿಲ್ಲ. ಪುನಃ ನೆಗಡಿ, ಶೀತ, ಕೆಮ್ಮು ಅಂತ ಸಮಸ್ಯೆಗಳು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಆಗ್ತದಲ್ಲ. ಅದಕ್ಕೆ ನಿಜವಾದ ಕಾರಣ ಗರ್ಭ ಸಮಯದಲ್ಲಿ ತಾಯಿಯದು ಮಾನಸಿಕ ಸ್ಥಿತಿ, ಆಮೇಲೆ ಅತಿಕರ್ಮ ಇಲ್ಲಾದ್ರೆ ಅಕರ್ಮ ಸ್ಥಿತಿ. ಏನು ಮಾಡಬೇಕು ಇದಕ್ಕೆ? ಇದು ಚಿಂತೆದ ಸ್ಥಿತಿ, ಅತಿ ಚಿಂತನಂ, ಅದರಿಂದ ಆಗುವುದು ರಸಕ್ಷಯ. ಅಂತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗಿಲೋಯ್, ಅಮೃತಬಳ್ಳಿ 2 ಗ್ರಾಮ್ 50 ml ನೀರಿಗೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ 3 ದಿನಕ್ಕೆ ಮಾತ್ರ ಕೊಡಬೇಕು. ಒಂದು ವೇಳೆ ತುಂಬಾ ಸುಸ್ತಾಯಿತು, ಆಯಾಸ ಆಗಿದೆ, ಸ್ವಲ್ಪ ಜಸ್ಟ್ ಮಧು ಒಟ್ಟಿಗೆ ಅದನ್ನು ಪ್ರಯೋಗ ಮಾಡಿದರೆ ನಿಜವಾಗಿ ಆ ವಾತ ವೃದ್ಧಿ ಕಂಟ್ರೋಲ್ ಆಗತ್ತೆ, ವಾತ ಸಂಶಮನ ಆಗತ್ತೆ. ಆವಾಗ ಮಗು ಮೇಲೆ ಇದರ ಇಂಪ್ಯಾಕ್ಟ್ ಏನು ಪ್ರಭಾವ ಬಿಡುವುದಿಲ್ಲ.